ಆನೇಕಲ್ ತಾಲೂಕಿನ ಅತ್ತಿಬೆಲೆ ರಾಜ್ಯ ಗಡಿಯಲ್ಲಿ ತಮಿಳುನಾಡು ಸರ್ಕಾರ ಕರ್ನಾಟಕಕ್ಕೆ ಜಲ್ಲಿ ಹಾಗೂ ಎಂಸ್ಯಾಂಡ್ ಪೂರೈಕೆ ಸ್ಥಗಿತಗೊಳಿಸಿರುವುದರಿಂದ ಲಾರಿ ಉದ್ಯಮ ಸಂಪೂರ್ಣ ಕುಸಿದಿದೆ ಎಂದು ಲಾರಿ ಮಾಲೀಕರ ಸಂಘದ ನೇತೃತ್ವದಲ್ಲಿ ಪ್ರತಿಭಟನಾಕಾರರು ಪ್ರತಿಭಟನೆ ನಡೆಸಿದರು. ಕಳೆದ 5 ದಿನಗಳಿಂದ ಲಾರಿಗಳು ನಿಂತಿರುವ ಪರಿಣಾಮ ವಾಹನಗಳ ಇಎಂಐ ಪಾವತಿಸಲು ಸಾಧ್ಯವಾಗ್ತಾ ಇಲ್ಲ. ಇದೇ ಪರಿಸ್ಥಿತಿ ಮುಂದುವರೆದರೆ ಲಾರಿಗಳನ್ನು ಮಾರಾಟ ಮಾಡುವ ಅಥವಾ ಸಾಲದ ಸುಳಿಗೆ ಸಿಲುಕಿ ಬದುಕು ದುರಸ್ಥವಾಗುವ ಪರಿಸ್ಥಿತಿ ಎದುರಾಗಲಿದೆ ಎಂದು ಲಾರಿ ಮಾಲೀಕರು ಆತಂಕ ವ್ಯಕ್ತಪಡಿಸಿದರು. ನಮ್ಮ ಬೇಡಿಕೆ ಬಂದ್ಬಿಟ್ಟು ತಮಿಳುನಾಡಿಂದ ಹೊಸೂರಿಂದ ಜಲ್ಲಿ ಮರಳು ಕೊಡ್ತಾ ಇಲ್ಲ. ಅದರಿಂದ ನಮ್ಮ ಟಿಪ್ಪರ್ ಲಾರಿ ಓನರ್ಸ್ಗೆ, ಡ್ರೈವರ್ಗೆ, ಅದು ನಂಬಿರೋರು ಫ್ಯಾಮ್ಲಿಗೆ ಎಲ್ಲರಿಗೂ ತೊಂದರೆ ಆಗ್ತಾ ಇದೆ ಅಂತ. ಯಾಕೆ ಕೊಡ್ತಾ ಇಲ್ಲ? ಅದರ್ ಸ್ಟೇಟ್ ಕೊಡೋದು ಬೇಡ ಅಂತ ಬ್ಯಾನ್ ಮಾಡಿದ್ದಾರೆ. 3 months ಬ್ಯಾನ್ ಮಾಡಿ. ಎಷ್ಟು ದಿನ ಆಯ್ತು ಬ್ಯಾನ್ ಮಾಡಿ? ಒಂದು 5 ದಿವಸ ಆಯಿತು. ಈಗ ಹೆಂಗೆ ಇದೆ ಪರಿಸ್ಥಿತಿ? ಈಗ ಅದನ್ನೇ ನಂಬ್ಕೊಂಡಿರುವಂಥವ್ರು ಲಾರಿ ಮಾಲೀಕರು ಎಲ್ಲ ಲಾರಿ ಮಾಲೀಕರೆಲ್ಲ ಲಾರಿಗಳೆಲ್ಲ ನಿಲ್ಸ್ಕೊಂಡಿದ್ದಾರೆ. ಡ್ರೈವರ್ಸು ಇದ್ದಾರೆ, ಕ್ಲೀನರ್ಸ್ ಇದ್ದಾರೆ, EMI ಕಟ್ಟಬೇಕು, ಇನ್ಶೂರೆನ್ಸ್ ಕಟ್ಟಬೇಕು, ಎಲ್ಲ ಇರ್ತವೆ. ಅದನ್ನ ನಂಬಿ ಸಾಲವನ್ನು ಮಾಡಿರ್ತಾರೆ. ಇದರ ಜೊತೆಗೆ ನಿರ್ಮಾಣ ಕಾಮಗಾರಿಗಳು ಸ್ಥಗಿತಗೊಂಡಿದ್ದು ಮನೆ ಕಟ್ಟುವವರು ಹಾಗೂ ಬಿಲ್ಡರ್ಗಳಿಗೆ ಜಲ್ಲಿ ಮತ್ತು ಎಂಸ್ಯಾಂಡ್ ದೊರೆಯದ ಕಾರಣ ಕಟ್ಟಡ ಕಾಮಗಾರಿಗಳು ವಿಳಂಬವಾಗುತ್ತಿದೆ ಎಂದು ಹೇಳಿದರು. 25 ವರ್ಷಗಳಿಂದ ನಮಗೆ ಜಲ್ಲಿ ಮರಳು, ಜಲ್ಲಿ ಎಂಸ್ಯಾಂಡ್ ಎಲ್ಲ ಕೊಡ್ತಾ ಇದ್ರು. ಏಕಾಏಕಿ 3 ತಿಂಗಳು CM ಸಾರು ಬ್ಯಾನ್ ಮಾಡಿದ್ದಾರೆ. ದಯವಿಟ್ಟು ಅದನ್ನು ಕೂಡಲೇ ಲಾರಿ ಮಾಲೀಕರು ತುಂಬ ಅಧೋಪಸ್ಥಿತಿಗೆ ಬರ್ತಾ ಇದ್ದಾರೆ. ಕೂಡಲೇ ಅದನ್ನು ಬಿಡುಗಡೆ ಮಾಡಬೇಕಂದು ನಾವು ಆಗ್ರಹಿಸ್ತಾ ಇದ್ದೀವಿ ಸರ್. 3 ತಿಂಗಳಾದ್ಮೇಲೆ ಮತ್ತೆ ಯಥಾಸ್ಥಿತಿ ಇರುತ್ತೆ ಅಂತ ಹೇಳಿದ್ದಾರೆ. ಇಲ್ಲ, ಏನನ್ನೋದು ಗೊತ್ತಾಗ್ತಾ ಇಲ್ಲ. ಮುಂದೆ ಏನು ಮಾಡ್ತಾರೆ ಅನ್ನೋದು ಗೊತ್ತಾಗ್ತಾ ಇಲ್ಲ ನಮಗೆ. ಈಗ ನಾವು ಇಲ್ಲಿ ನಮಗೆ ಹತ್ರ ಇದೆ ತಮಿಳುನಾಡು. ಈಗ 25 ವರ್ಷದಿಂದ ಜಲ್ಲಿ ಎಲ್ಲ ಕೊಟ್ಟು ಈಗ ಒಂದೇ ಸಲ ಏಕಾಏಕಿ ಆದರೆ ಲಾರಿ ಓನರ್ಗಳೆಲ್ಲ ಎಲ್ಲಿ ಹೋಗ್ಬೇಕಾಗುತ್ತೆ? ಆಗೋದಿಲ್ಲ. ನಿಲ್ಸೋದಕ್ಕೆ ಕಾರಣ ಏನು ಅನ್ನೋದು ನಿಲ್ಸೋದಕ್ಕೆ ತಮಿಳ್ನಾಡಿಗೆ ಯೂಸ್ ಮಾಡ್ತಾ ಇದ್ದಾರೆ. ಅದು ಕರ್ನಾಟಕಕ್ಕೆ ಕೊಡಬಾರ್ದು ಅಂದ್ಬಿಟ್ಟು ನಿಲ್ಸಿರೋದು ಅಷ್ಟೇ, ಬೇರೆ ಏನಿಲ್ಲ. ಈಗ ಸಿಮೆಂಟ್ ತಮಿಳ್ನಾಡಿಗೆಲ್ಲ ಕೊಡ್ತಾ ಇದ್ದಾರೆ, ಕರ್ನಾಟಕಕ್ಕೆ ಮಾತ್ರ ಬರ್ತಾ ಇಲ್ಲ. ಈಗ ನೋಡಿ, ಸಿಮೆಂಟು ತಮಿಳ್ನಾಡು, ಈಗ ಸಿಮೆಂಟು ಎಷ್ಟೋ ಟನ್ ಉತ್ಪತ್ತಿ ಆಗುತ್ತೆ. ಅದು ರಾಯಲ್ಟಿಯಿಂದ ಕೆಳಗಿಂದನೇ ಬರೋದು. ಅದು ಈಗ ಆರಾಮಾಗಿ ಕರ್ನಾಟಕ ಪಾಸ್ ಆಗುತ್ತೆ, ಅದನ್ನು ಯಾರೂ ಕೇಳೋರಿಲ್ಲ. ಈಗ ಗ್ರಾನೈಟು ಆರಾಮಾಗಿ ಪಾಸ್ ಆಗುತ್ತೆ, ಅದನ್ನು ಯಾರೂ ಕೇಳೋರಿಲ್ಲ. ಈಗ ನಮ್ಮ ಕರ್ನಾಟಕದಿಂದ ತಮಿಳ್ನಾಡಿಗೆ ಹೋಗ್ತಾ ಇದೆ, ಅಲ್ಲಿಂದ ಇದು ಬರ್ತಾ ಇದೆ. ಇದು ಮಾತ್ರ ಜಲ್ಲಿ ಎಂಸ್ಯಾಂಡ್ ಯಾಕೆ ಸ್ಟಾಪ್ ಮಾಡಿದ್ದಾರೆ ಅಂತ ನಮಗೆ ಗೊತ್ತಾಗ್ತದೆ. ತಮಿಳುನಾಡು ಸರ್ಕಾರ ತನ್ನ ನಿರ್ಧಾರವನ್ನು ಮರುಪರಿಶೀಲಿಸಬೇಕು. ಕರ್ನಾಟಕ ಸರ್ಕಾರ ಕೂಡ ತಮಿಳುನಾಡು ಸರ್ಕಾರದೊಂದಿಗೆ ತಕ್ಷಣ ಮಾತುಕತೆ ನಡೆಸಿ ಪೂರೈಕೆಯನ್ನು ಪುನರಾರಂಭಿಸಬೇಕು ಎಂದು ಆಗ್ರಹಿಸಿದರು. ಬೇಡಿಕೆ ಈಡೇರದಿದ್ದರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ನಡೆಸುವುದಾಗಿ ಎಚ್ಚರಿಕೆ ನೀಡಿದರು.